ದಿಟ್ಟ ಹೋರಾಟದ ಮೂಲಕ ಪೋರ್ಚುಗೀಸರನ್ನ ಮೆಟ್ಟಿ ನಿಂತಹ ಗಟ್ಟಿಗಿತ್ತಿ ತನ್ನ ಪತಿಯನ್ನೇ ಎದುರು ಹಾಕಿಕೊಂಡು ಸ್ವಾಭಿಮಾನವನ್ನ ಬಿಡದಂತಹ ಛಲಗಾರತಿ, ಪೋರ್ಚುಗೀಸರ ಕನಸಿನಲ್ಲಿಯೂ ಕಾಡಿದಂತಹ ವೀರ ಮಹಿಳೆ ರಾಣಿ ಅಬ್ಬಕ್ಕದೇವಿ. ಪೋರ್ಚುಗೀಸರು ಭಾರತದ ಹಲವಾರು ಬಂದರುಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಬೇಕಂತ ಹೇಳಿ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಅವರ ಕಣ್ಣು ಮಂಗಳೂರು ಮತ್ತು ಉಳ್ಳಾಳದ ಮೇಲೆ ಬೀಳ್ತದೆ. ಉಳ್ಳಾಳದ ಮೇಲೆ ದಾಳಿಯನ್ನ ಮಾಡೋದಕ್ಕಾಗಿ ಬಂದಂತಹ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕದೇವಿ ತಾನೇ ಸ್ವತಃ ಸೇನೆಯನ್ನ ತೆಗೆದುಕೊಂಡು ಹೋಗಿ ಸಮುದ್ರದ ಮಧ್ಯದಲ್ಲಿ ಪೋರ್ಚುಗೀಸರಿಗೆ ಸೋಲಿನ ರುಚಿಯನ್ನ ತೋರಿಸಿ ಬರ್ತಾಳೆ. ಪೋರ್ಚುಗೀಸರು ರಾಣಿ ಅಬ್ಬಕ್ಕದೇವಿಯ ಪತಿಯ ಜೊತೆ ನೀವು ನಮ್ಮ ಸಾಮಂತರಾಗಬೇಕು ಎನ್ನುವಂತಹ ಒಪ್ಪಂದವನ್ನ ಮಾಡಿಕೊಂಡಾಗ ರಾಣಿ ಅಬ್ಬಕ್ಕದೇವಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ತಾನು ಸ್ವಾಭಿಮಾನದಿಂದ ಹೋರಾಟವನ್ನ ಮಾಡ್ತೇನೆ ಎನ್ನುವಂತಹ ಶಪಥವನ್ನ ಮಾಡ್ತಾಳೆ. ಪೋರ್ಚುಗೀಸರು ಒಂದು ಸಂದರ್ಭಕ್ಕೆ ಇಡೀ ಉಳ್ಳಾಳಕ್ಕೆ ಬೆಂಕಿಯನ್ನ ಹಚ್ತಾರೆ. ಅದೇ ಸಂದರ್ಭಕ್ಕೆ ಅವರು ನಾವು ಯುದ್ಧವನ್ನ ಗೆದ್ದೆವು, ರಾಣಿ ಅಬ್ಬಕ್ಕನನ್ನ ಸೋಲಿಸಿದೆವು ಎನ್ನುವಂತಹ ಖುಷಿಯಲ್ಲಿದ್ದಾಗ ರಾಣಿ ಅಬ್ಬಕ್ಕದೇವಿ ಮಾತ್ರ ನೂರಾರು ಜನ ಸೈನಿಕರನ್ನ ತೆಗೆದುಕೊಂಡು ಬಂದು ಸಾವಿರಾರು ಜನ ಇದ್ದಂತಹ ಪೋರ್ಚುಗೀಸರ ಮೇಲೆ ದಾಳಿಯನ್ನ ಮಾಡಿ ಅವರಿಗೆ ಭಾರತೀಯ ಮಹಿಳೆಯ ತಾಕತ್ತೇನನ್ನುವಂಥದ್ದನ್ನ ತೋರಿಸ್ತಾರೆ. ಹೀಗೆ ಪೋರ್ಚುಗೀಸರಿಗೆ ಪದೇ ಪದೇ ಕಾಟವನ್ನ ಕೊಡ್ತಾ ಇದ್ದಂತಹ ರಾಣಿ ಅಬ್ಬಕ್ಕದೇವಿಯನ್ನ ಹಿಡಿಯೋದು ಅವರಿಗೆ ಕಷ್ಟವಾಗಿತ್ತು. ಆದ್ರೆ ಅವರು ರಾಣಿ ಅಬ್ಬಕ್ಕದೇವಿಯ ಪತಿಯನ್ನೇ ಬಳಸಿಕೊಂಡು ಅವಳನ್ನ ಸೆರೆ ಹಿಡಿಯೋದಕ್ಕಾಗಿ ಪ್ರಯತ್ನ ಮಾಡಿದಾಗ ರಾಣಿ ಅಬ್ಬಕ್ಕದೇವಿ ಮಾತ್ರ ಸೆರೆ ಸಿಗದೆ ಸಾವಿನ ಕೊನೆಯವರೆಗೂ ಕೂಡ ಸ್ವಾಭಿಮಾನದಿಂದಲೇ ಹೋರಾಟವನ್ನ ಮಾಡಿ ರಣರಂಗದಲ್ಲಿಯೇ ತನ್ನ ಉಸಿರನ್ನ ಚೆಲ್ತಾಳೆ.